ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು, ಆ ಥರದ್ದು ಹೇಳಿಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ಯಾವಾಗ ನಂಗೆ ತಗೊಂಡಿದ್ದೀನಿ. ಆಮೇಲೆ ಈ ರೀತಿ ಹಾರ್ಟ್ ಶೇಪ್ ಬೀಡ್ ಇದು ಮತ್ತು ಒಂದು ಸ್ಮಾಲ್ ಬೀಡ್, ಈ ಥರದ್ದು ಇಷ್ಟು ತಗೊಳ್ತಾ ಇದ್ದೀನಿ. ಇಷ್ಟನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿದ ಮೇಲೆ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಅಳತೆ ನೋಡಿಕೊಂಡು ಮತ್ತೆ ಒಂದು ಹಾರ್ಟ್ ಶೇಪ್ ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೆ ಲಾಕ್, ಅದನ್ನು ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸ್ಕೊಳ್ಳಿ. ಬೀಡ್ ಸೇರಿಸಿ ಮತ್ತೆ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ 4 ಚೈನು, 2 ಸಾರಿ 4 ಚೈನು, ಬಟ್ಟೆಗೆ ಲಾಕ್, ಮತ್ತೆ ಬೀಡ್, ಹಾರ್ಟ್ ಶೇಪ್ ಬೀಡ್, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 2 ಸಾರಿ 4 ಚೈನು, 4 ಚೈನು, ಬಟ್ಟೆಗೆ ಲಾಕ್, 4 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಮತ್ತೆ ಬೀಡ್ ಸೇರಿಸಿ. ಒಂದೇ ರೀತಿ ಸೇರಿಸಿ ಬೀಡ್, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಮತ್ತು ಎಂಡಲ್ಲಿ 4 ಚೈನು ಮಾಡಿ ಬಟ್ಟೆಗೆ ಲಾಕ್, 4 ಚೈನು ಬೀಡ್, 2 ಸಾರಿ 4 ಚೈನು ಬೀಡ್, 2 ಸಾರಿ 4 ಚೈನು ಬೀಡ್, ಎಂಡಲ್ಲಿ ಒಂದೇ ಸಾರಿ 4 ಚೈನು, ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಒಂದೊಂದು ಸಾರಿ. ಈಗ ವರ್ಕ್ ಟರ್ನ್ ಮಾಡಿ, ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕ್ಕೊಂಡು ಬನ್ನಿ ಯಾವಾಗಿನ ಹಾಗೆ. 4 ಚೈನು, ಲಾಕು, ಬೀಡ್ ಸುತ್ತಲೂ ಚೈನು, 5 6 ಚೈನ್ ಹಾಕ್ಕೊಂಡಿದ್ದೀನಿ. ಬೀಡ್ನ ಈ ಕಡೆ ಲಾಕ್ ಮಾಡಿ ಮತ್ತು ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಂಡು ಬಂದು ಬೀಡ್ ಸುತ್ತಲೂ ಚೈನ್ ಪೂರ್ತಿ ಮಾಡಿ ತೋರಿಸ್ತೀನಿ. ಬ್ಯಾಕ್ ಸೈಡಿಂದ ಚೈನ್ಗಳು ಯಾವಾಗ ಹಂಗೆ ಮಾಡ್ತೀವಲ್ವ ಅದೇ. ಈ ಥರ ಬ್ಯಾಕ್ ಸೈಡ್ ಚೈನ್ಗಳು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈಗ ಇಲ್ಲಿ ಫಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ನ ಬ್ಯಾಕ್ ಸೈಡು 6 ಚೈನ್ ಹಾಕಿದ್ದೀವಲ್ವ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 1 2 3 4 ಈ ಥರ 4 ಡಬಲ್ ಕ್ರೋಶೆ ಆದಮೇಲೆ ಸ್ಮಾಲ್ ಬೀಡ್ ತಗೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್ ತಗೊಂಡು ಸೇರಿಸ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ ಡಬಲ್ ಕ್ರೋಶೆ. ಈ ಥರ 3 ಸಾರಿ ಸ್ಮಾಲ್ ಬೀಡ್ ತಗೊಂಡೆ, 3 ಸಾರಿ ಸೇರಿಸಿದ್ದೀನಿ. ಈಗ 3 ಸಾರಿ ಆದಮೇಲೆ ಇನ್ನು 4 ಡಬಲ್ ಕ್ರೋಶೆ, 1 2 3 4 ನೋಡಿ, ಈ ಥರ ಬರುತ್ತೆ. ಮಿಡ್ಲಲ್ಲಿ 3 ಬೀಡ್ಸು.
4 ಡಬಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ಸು ಡಬಲ್ ಕ್ರೋಶೆ ಬೀಡ್ಸ್ ಡಬಲ್ ಕ್ರೋಶೆ ಬೀಡ್ಸ್ ಡಬಲ್ ಕ್ರೋಶೆ ಅಂತ 3 ಬೀಡ್ ಹಾಕಿದೆ. ಆಮೇಲೆ 4 ಡಬಲ್ ಕ್ರೋಶೆ ಮಾಡಿದೆ. 3 ಮಾಡಿದ್ದೀನಿ, ಇನ್ನೊಂದು ಮಾಡಬೇಕು. 4 ಡಬಲ್ ಕ್ರೋಶೆ ಮಾಡಿದೆ. 4 ಡಬಲ್ ಕ್ರೋಶೆ ಆಗಿ 3 ಬೀಡ್ ಹಾಕಿ 4 ಡಬಲ್ ಕ್ರೋಶೆ. ಇದನ್ನು ಈ 4 ಚೈನಲ್ಲಿ ಲಾಕ್ ಮಾಡಿ, ಅಂದರೆ ಮಿಡ್ಲಲ್ಲಿ 3 ಬೀಡ್ಸ್ ಬರುತ್ತೆ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆನೂ ಮಾಡ್ಕೊಳ್ಳಿ ಲಾಕ್ ಮಾಡಿದ ಮೇಲೆ. ಮತ್ತು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಇಲ್ಲಿ 2 ಹಾಕಿರೋದು ನಾವು 4 ಚೈನು. ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಇಲ್ಲಿ 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು ಇಲ್ಲಿ ಈ ಬೀಡ್ ಬ್ಯಾಕ್ ಸೈಡು 4 ಡಬಲ್ ಕ್ರೋಶೆ. ಈ ಥರ ನೋಡಿ, ಈ ಥರ ದಾರ ಸುತ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಬನ್ನಿ, 2 ಒಂದು ಮಾಡಿ, 2 ಒಂದು ಮಾಡಿ, 2 ಆಯಿತು. 3ನೇದು, 4ನೇದು. 4 ಡಬಲ್ ಕ್ರೋಶೆ ಆದಮೇಲೆ ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ. ಫಸ್ಟ್ ಒಂದು ಸೇರಿಸ್ಕೊಳ್ಳಿ, ಆಮೇಲೆ ಡಬಲ್ ಕ್ರೋಶೆ ಮಾಡಿ, ಮತ್ತೊಂದು ಸೇರಿಸಿ, ಆಮೇಲೆ ಡಬಲ್ ಕ್ರೋಶೆ ಮಾಡಿ, ಮತ್ತು ಇನ್ನೊಂದು 3 ಸೇರಿಸ್ತಾ ಇದ್ದೀನಿ. ಮತ್ತು ಈ 3 ಬೀಡ್ ಸೇರಿಸಿ ಆದಮೇಲೆ 4 ಡಬಲ್ ಕ್ರೋಶೆ, 1 2 3 4. ಮಿಡ್ಲಲ್ಲಿ 3 ಡಬಲ್ ಕ್ರೋಶೆ ಬರುತ್ತೆ, 3 ಬೀಡ್ಸ್ ಬರುತ್ತೆ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ. ಇದೇ ಥರ ಮುಂದುವರಿಸ್ಕೊಂಡು ಹೋಗಿ. ಮಿಡ್ಲಲ್ಲಿ 3 ಬೀಡ್ಸ್ ಬರಬೇಕು. ಆ ಥರ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಆರ್ಚ್ ಮಾಡುವಾಗ ಮಿಡ್ಲಲ್ಲಿ 3 ಬೀಡ್ಸ್. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ನೀವು ಮಿಡ್ಲಲ್ಲಿ 3 ಬೀಡ್ಸ್ ಬರೋ ಥರ ಮಾಡ್ಕೊಳ್ಳಿ. ಈಗ ಇನ್ನೊಂದು ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಡಬಲ್ ಲಾಕ್ ಮಾಡ್ತೀನಿ ನಾನು ಯಾವಾಗಲೂ. ಈಗ ಇಲ್ಲಿಂದ ಈ ಆರ್ಚ್ ಮಾಡಿದಿರಲ್ವ ಡಬಲ್ ಕ್ರೋಶೆ ಹಾಕಿ, ಈ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನು ಈ ಮೇಲೆ ಚೈನ್ ಥರ ಇರುತ್ತಲ್ವ ಹೋಲು, ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ದಾರ ತಗೊಂಡು ಈ ಫಸ್ಟ್ ಚೈನಲ್ಲಿ ಹೀಗೆ ಹುಕ್ ಹಾಕ್ಕೊಳ್ಳಿ, ದಾರ ತಗೊಂಬನ್ನಿ. ಲೂಪಲ್ಲಿ 3 ಲೂಪ್ ಆಗುತ್ತೆ. 3 ಒಟ್ಟಿಗೆ ಸೇರಿಸ್ಕೊಳ್ಳಿ. ನೆಕ್ಸ್ಟು ಅದರ ನೆಕ್ಸ್ಟಲ್ಲಿ ಹೀಗೆ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳಿ. ಪ್ರತಿಯೊಂದಲ್ಲೂ ಹಾಫ್ ಡಬಲ್ ಕ್ರೋಶೆ. ಈ ಥರ ದಾರ ಸುಂದ್ಕೊಳ್ಳಿ. ಇದರ ಒಳಗಿನ ಚೈನಲ್ಲಿ ಹೀಗೆ ತಗೊಂಬನ್ನಿ. 3 ಲೂಪ್ ಆಗುತ್ತೆ. 3 ಒಟ್ಟಿಗೆ ಸೇರಿಸ್ಕೊಳ್ಳಿ, ಹಾಫ್ ಡಬಲ್ ಕ್ರೋಶೆ. ಬೀಡ್ ಪಕ್ಕವರೆಗೂ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬೀಡನ್ನ ಈ ಕಡೆ ಇಲ್ಲಿ ಲಾಕ್ ಮಾಡಿ. ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ. ಈಗ ಇಲ್ಲಿ 5 ಚೈನ್ ಮಾಡ್ತಾಯಿದ್ದೀನಿ. 2 3 4 5. ಈ ಮಿಡ್ಲ್ ಬೀಡಿಗೆ ಮಾತ್ರ 5 ಚೈನು ಮಾಡಿಕೊಂಡು ಬೀಡನ್ನ ಈ ಕಡೆ ಲಾಕ್ ಮಾಡಿ. ಈಗ ನೆಕ್ಸ್ಟು ಮತ್ತೆ 3 ಚೈನು, ಲಾಸ್ಟ್ ಬೀಡ್ಗೆ ಮತ್ತೆ 3 ಚೈನು. ಈ ಬೀಡನ್ನ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ವಾ, ಅದರ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆ 3 ಚೈನ್ ಹಾಕ್ಕೊಂಡು ಈ ಥರ ಫಸ್ಟ್ ಬೀಡ್ಗೂ 3 ಚೈನು, ಫಸ್ಟ್ ಬೀಡ್ ಬ್ಯಾಕ್ ಸೈಡು. ಲಾಸ್ಟ್ ಬೀಡಲ್ಲೂ 3 ಚೈನು, ಆದರೆ ಮಿಡ್ಲಲ್ಲಿ ಮಾತ್ರ 5 ಚೈನ್ಸ್ ಹಾಕ್ಕೋಬೇಕು. ಇಲ್ಲಿ ಹಾಫ್ ಡಬಲ್ ಕ್ರೋಶೆ, ಎಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ನೀವು ಈ ಬೀಡ್ ಪಕ್ಕ ಹಾಫ್ ಡಬಲ್ ಕ್ರೋಶೆ ಮಾಡಿರೋದು. ಇನ್ನು ಉಳಿದಿರೋದಲ್ಲೆಲ್ಲ ಹಾಫ್ ಡಬಲ್ ಕ್ರೋಶೆ. ಈ ಥರ ದಾರ ಸುತ್ಕೊಂಡು ಇದರೊಳಗೆ ತಗೊಂಬನ್ನಿ. 3 ಲೂಪು, 3 ಒಂದು ಮಾಡಿ. ಈ ಥರ ಬರುತ್ತೆ. ಮಿಡ್ಲಿನ ಬೀಡ್ಸ್ನ ಹಿಂದೆ ಮಾತ್ರ 5 ಚೈನ್. ಇಲ್ಲಿ ಕುಚ್ಚು ಹಾಕೊಳ್ಳೋದು ಈ ಬೀಡ್ಸ್ನ ಹಿಂದ್ಗಡೆ. ಅದಕ್ಕೆ ಮಿಡ್ಲಲ್ಲೆಲ್ಲೂ ನಾನು ಕುಚ್ಚಿಗೆ ಜಾಗ ಬಿಟ್ಕೊಂಡಿಲ್ಲ. 2 ಸಾರಿ 4 ಚೈನ್ ಹಾಕಿರೋದು. ಈ ಮಿಡ್ಲಿನ ಕುಚ್ಚಲ್ಲಿ ಕುಚ್ಚು ಹಾಕೊಳ್ಳಿ. ಆ ಕಡೆ ಈ ಕಡೆ 2 ಬೀಡ್ಸ್ ಇರುತ್ತೆ. ಈಗ ಇದನ್ನು ಈ ಲಾಕಲ್ಲಿ ಮಿಡ್ಲಲ್ಲಿ ಲಾಕ್ ಮಾಡ್ಕೊಳ್ಳಿ.
ಆಮೇಲೆ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿಂದಲೇ ಹಾಫ್ ಡಬಲ್ ಕ್ರೋಶೆ, ಎಲ್ಲ ಡಬಲ್ ಕ್ರೋಶೆ ಮೇಲೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್. ಇದನ್ನು ಬೀಡ್ನ ಈ ಕಡೆ ಲಾಕ್ ಮಾಡಿ, ಆಮೇಲೆ 5 ಚೈನು. 5 ಚೈನ್ ಮಾಡಿ ಬೀಡ್ನ ಈ ಕಡೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನು. ಇದನ್ನು ಬೀಡ್ನ ಈ ಕಡೆ ಹಾಫ್ ಡಬಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ. ಮತ್ತೆ ಉಳಿದಿರೋ ಹಾಫ್ ಡಬಲ್ ಕ್ರೋಶೆ ಎಲ್ಲ ಹಾಕ್ಕೊಂಡು ಮಾಡಿ, ಉಳಿದಿರೋ ಡಬಲ್ ಕ್ರೋಶೆಯಲ್ಲಿ ಹಾಫ್ ಡಬಲ್ ಕ್ರೋಶೆ. ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಇಲ್ಲಿ ಮಿಡ್ಲಲ್ಲಿ. ಮತ್ತು ನೆಕ್ಸ್ಟ್ ಆರ್ಚ್ ಈ ಮಧ್ಯದ 5 ಚೈನ್ ಹಾಕಿದ್ದೀನಲ್ವ, ಅದು ಕುಚ್ಚಿಗೆ, ಹೆಚ್ಚು ಚೈನ್ ಹಾಕಿರೋದು ಕುಚ್ಚಿಗೆ. ಅಲ್ಲಿ ಸ್ವಲ್ಪ ಕುಚ್ಚು ಸೇರಿಸ್ಕೊಳ್ಳಿ. ಹೆಚ್ಚು ದಪ್ಪ ಬೇಡ, ಒಂದು 100 ಎಳೆದು ಮಾಡ್ಕೊಳ್ಳಿ. 150 ಎಳೆ ಆ ಥರ ಎಲ್ಲ ಬೇಡ, 100 ಎಳೆದು ಕುಚ್ಚು ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಬೀಡ್ಸ್ ಇರುತ್ತೆ, ಮಧ್ಯದಲ್ಲಿ ಹಾಕ್ಕೋಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ.